ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಪ್ರಚಾರ ಕಾರ್ಯಗಳು ರಾಜಧಾನಿ ಬೆಂಗಳೂರಿನಲ್ಲಿ ವಿಶಿಷ್ಟ ರೀತಿಯಲ್ಲಿ ಆರಂಭವಾಗಿವೆ. ನಮ್ಮ ಮೆಟ್ರೋ ರೈಲುಗಳ ಮೇಲೆ ಟಾಕ್ಸಿಕ್ ಚಿತ್ರದ ಪೋಸ್ಟರ್ಗಳನ್ನು ಹಾಗೂ ಬ್ರ್ಯಾಂಡಿಂಗ್ ಅನ್ನು ಅಳವಡಿಸಲಾಗಿದ್ದು ಈಗ ನಗರದಲ್ಲೆಲ್ಲ ಟಾಕ್ಸಿಕ್ನದ್ದೇ ಹವಾ ಎದ್ದಿದೆ. ಬೆಂಗಳೂರು ಮೆಟ್ರೋದ ಒಳಭಾಗ ಮತ್ತು ಹೊರಭಾಗಕ್ಕೆ ಟಾಕ್ಸಿಕ್ ಚಿತ್ರದ ಮಾಸ್ ಪೋಸ್ಟರ್ಗಳು ಮತ್ತು ಯಶ್ ಅವರ ವಿಭಿನ್ನ ಲುಕ್ಗಳ ಬ್ಯಾನರ್ಗಳನ್ನು ಅಂಟಿಸಲಾಗಿದೆ. ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ ಜಂಟಿಯಾಗಿ ನಿರ್ಮಾಣ ಮಾಡಿರುವಂತಹ ಈ ಬಿಗ್ ಬಜೆಟ್ ಸಿನಿಮಾದ ಪ್ರಚಾರದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಮೆಟ್ರೋದಲ್ಲೇ ಪ್ರಯಾಣಿಸುವಂತಹ ಸಾರ್ವಜನಿಕರು ಅಥವಾ ಪ್ರಯಾಣಿಕರು ಹಾಗೂ ಯಶ್ ಅಭಿಮಾನಿಗಳು ಈ ಪ್ರಚಾರ ಶೈಲಿಯನ್ನು ಕಂಡು ಫಿದಾ ಆಗಿದ್ದು ಚಿತ್ರದ ಮೇಲಿನ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ಎ ಫೆರಿ ಟೇಲ್ ಫಾರ್ ಗ್ರೋನ್ ಆಪ್ಸ್ ಎಂಬ ಅಡಿಬರಹವನ್ನು ಹೊಂದಿರುವಂತಹ ಈ ಸಿನಿಮಾ 2026 ಆಗಸ್ಟ್ 26ರಂದು ವಿಶ್ವಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಮೆಟ್ರೋ ಮೇಲೂ ಕೂಡ ಟಾಕ್ಸಿಕ್ ದರ್ಬಾರ್ ಕಂಡು ಬರ್ತಾ ಇದೆ. ಆಗಸ್ಟ್ 26ಕ್ಕೆ ಚಿತ್ರ ರಿಲೀಸ್ ಆಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಿನಿಮಾ ಬಹುನಿರೀಕ್ಷಿತ ಚಿತ್ರ ವಿಶ್ವಾದ್ಯಂತ ಬಿಡುಗಡೆ ಆಗ್ತಾ ಇದ್ದು ವಿಶ್ವ ಮಟ್ಟದಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಕಂಗೊಳಿಸುವಂಥ ಒಂದು ಕಾಲ ಸನ್ನಿಹಿತವಾಗ್ತಾ ಇದೆ. ಆಗಸ್ಟ್ 26ರಂದು ವಿಶ್ವಾದ್ಯಂತ ಅದ್ದೂರಿ ರಿಲೀಸ್ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮೆಟ್ರೋ ಒಳಭಾಗ ಮತ್ತು ಹೊರಗಡೆ ಕೂಡ ಪೋಸ್ಟರ್ಗಳನ್ನು ಅಂಟಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಟಾಕ್ಸಿಕ್ ಚಿತ್ರದ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಇನ್ನು ಈ ಪೋಸ್ಟರ್ಗಳಿಗೆ ಈ ವೇಳೆ ಮೆಟ್ರೋನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರು ಕೂಡ ಫಿದಾ ಆಗ್ತಾ ಇದ್ದಾರೆ.